ಇನ್ನು 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಮಾಸ್ಕ್ ಮ್ಯಾನ್ ಒಂದೊಂದೇ ಜಾಗವನ್ನ ಎಸ್ಐಟಿ ಅಧಿಕಾರಿಗಳಿಗೆ ತೋರಿಸ್ತಾ ಇದ್ದಾನೆ. ವಿದ್ಯುತ್ ಕಂಬದ ಬಳಿ ಸ್ಪಾಟ್ ಅನ್ನ ತೋರಿಸಿದ್ದಾನೆ ಮಾಸ್ಕ್ ಮ್ಯಾನ್. 13ನೇ ಪಾಯಿಂಟ್ ಬಳಿಯೇ ಶೋಧ ಮುಂದುವರೆದಿದೆ. ಮೊದಲ ಗುಂಡಿ ಪಕ್ಕದಲ್ಲೇ ಮಣ್ಣು ಅಗೆಯುವ ಕಾರ್ಯ ನಡೀತಾ ಇದೆ. ದೂರುದಾರ ಹೇಳಿದಂತೆ ಮತ್ತೊಂದು ಕಡೆ ಉತ್ಖನನ. ಶೋಧ ಸ್ಥಳದಲ್ಲಿ ಮೆಸ್ಕಾಂ ಸಿಬ್ಬಂದಿ ಕೂಡ ಉಪಸ್ಥಿತರಿದ್ದಾರೆ. ವಿದ್ಯುತ್ ಕಂಬ ಇದೆ. ಆ ಕಂಬಕ್ಕೆ ಏನು ಡ್ಯಾಮೇಜ್ ಆಗದ ರೀತಿಯಲ್ಲಿ ಅಲ್ಲಿ ಅಗೆಯುವಂತಹ ಕಾರ್ಯ ಆಗಬೇಕು. ಇದೇ ಕಾರಣಕ್ಕೋಸ್ಕರ 13ನೇ ಪಾಯಿಂಟ್ನಲ್ಲಿ ಸ್ವಲ್ಪ ಡಿಲೇ ಆಯಿತು. ಗಮನಿಸಿದ್ವಿ ನಾವು. ಬೇರೆ ಬೇರೆ ಪಾಯಿಂಟ್ಗಳತ್ತ ಎಸ್ಐಟಿ ಅಧಿಕಾರಿಗಳು ದೂರುದಾರನನ್ನ ಕರೆದೊಯ್ದು ಶೋಧ ಕಾರ್ಯಾಚರಣೆಯನ್ನು ನಡೆಸಿದ್ರು. ಈ ಒಂದು ಪಾಯಿಂಟನ್ನು ಬಾಕಿ ಉಳಿಸ್ಕೊಂಡಿದ್ರು. ಯಾಕಂದರೆ ಇಲ್ಲಿ ತುಂಬ ಸವಾಲುಗಳಿತ್ತು ಎಸ್ಐಟಿ ಅಧಿಕಾರಿಗಳಿಗೆ. ಹಾಗಾಗಿ ತಜ್ಞರ ಜೊತೆಗೆ ಸಮಾಲೋಚನೆಯನ್ನು ಮಾಡಿ ಈ ಸ್ಪಾಟ್ನಲ್ಲಿ ಶೋಧ ಕಾರ್ಯಾಚರಣೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಲಹೆ ಸೂಚನೆಗಳನ್ನು ಪಡ್ಕೊಂಡ ನಂತರವೇ ಎಸ್ಐಟಿ ಅಧಿಕಾರಿಗಳು ಇವತ್ತು ಈ ಪಾಯಿಂಟ್ನ ಶೋಧ ಕಾರ್ಯಾಚರಣೆಗೆ ಇಳಿದಿರುವುದು. ಇದೀಗ ವಿದ್ಯುತ್ ಕಂಬದ ಪಕ್ಕದ ಜಾಗವನ್ನು ಆತ ತೋರಿಸಿದ್ದಾನೆ. ಆ ವಿದ್ಯುತ್ ಕಂಬ ಇದೆಯಲ್ಲ, ಅದರ ಪಕ್ಕದಲ್ಲೇ ಅಗೆಯುವಂತಹ ಕೆಲಸ ಆಗ್ತಾ ಇದೆ, ಗಮನಿಸ್ತಾ ಇದ್ದೀರಿ. ಆದರೆ ಆ ಕಂಬಕ್ಕೆ ಡ್ಯಾಮೇಜ್ ಆಗಬಾರ್ದು. ಅದೇ ಕಾರಣಕ್ಕೋಸ್ಕರ ಅಲ್ಲಿ ಮೆಸ್ಕಾಂ ಅಧಿಕಾರಿಗಳು ಕೂಡ ಇದ್ದಾರೆ. ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದನ್ನು ಸರಿಪಡಿಸುವಂತಹ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಅಲ್ಲಿ ವಹಿಸಲಾಗಿದೆ. ಯಾವುದೇ ರೀತಿಯ ಅಚಾತುರ್ಯಗಳು ಆಗಬಾರ್ದು ಅಂತ ಹೇಳಿ ಎಲ್ಲ ರೀತಿಯ ರಕ್ಷಣಾತ್ಮಕ ಕ್ರಮಗಳನ್ನು ತೆಗೆದುಕೊಂಡೇ ಎಸ್ಐಟಿ ಅಧಿಕಾರಿಗಳಿಂದ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಸಂಪೂರ್ಣವಾಗಿ ಆ ಸ್ಪಾಟನ್ನು 13ನೇ ಪಾಯಿಂಟ್ ಅಂತ ಏನು ಗುರುತು ಮಾಡಿದ್ರೋ ಅದನ್ನು ಕಂಪ್ಲೀಟ್ ಆಗಿ ಅಗೆಯುವಂತಹ ಕೆಲಸ ಆಗುತ್ತೆ. ಆತ ಕಂಪ್ಲೀಟ್ ಆಗಿ ಆ ಏರಿಯಾ ಫುಲ್ ತೋರಿಸ್ತಾನೆ. ಅದೆಲ್ಲವನ್ನ ಕೂಡ ಅಗದೇ ತೀರ್ತಾರೆ ಎಸ್ಐಟಿ ಅಧಿಕಾರಿಗಳು. ಆದರೆ ಅಗೆಯೋದು ಮುಖ್ಯ ಅಲ್ಲ, ಅಗದ ಮೇಲೆ ಏನು ಸಿಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಇಲ್ಲಿ ಅಸ್ಥಿಪಂಜರ ಸಿಗುತ್ತಾ? ತುಂಬ ಶವಗಳನ್ನು ಹೂತಿದ್ದೀನಿ, ಮೃತದೇಹಗಳನ್ನು ನಾನು ಹೂತಿದ್ದೀನಿ ಅಂತ ಹೇಳ್ತಾನಲ್ಲ, ಅದರಲ್ಲಿ ಒಂದು 4-5 ಸಿಕ್ಕಿದ್ರೂ ಕೂಡ ಈ ಪ್ರಕರಣಕ್ಕೆ ದೊಡ್ಡ ತಿರುವೆ ಅಂತ ಹೇಳಬಹುದು. ಆ ನಿಟ್ಟಿನಲ್ಲಿ ಏನಾದರೂ ಬೆಳವಣಿಗೆಗಳು ಇವತ್ತು ಆಗುತ್ತಾ ಅನ್ನೋದೇ ಇಡೀ ರಾಜ್ಯದ ಕುತೂಹಲವನ್ನು ಕೆರಳಿಸಿರುವಂತಹ ವಿಚಾರ. 13ನೇ ಪಾಯಿಂಟ್ನ ಇದೇ ಕಾರಣಕ್ಕೋಸ್ಕರ ಎಸ್ಐಟಿ ಅಧಿಕಾರಿಗಳು ಇಟ್ಕೊಂಡಿದ್ರು. ಆ ಕಾರ್ಯ ಇವತ್ತು ನಡೀತಾ ಇದೆ, ಉತ್ಖನನ ಕಾರ್ಯ. 18 ಅಡಿ ಆಗಿರಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಲ್ಯಾಂಡ್ ಸ್ಲೈಡ್ ಆದಂತಹ ಸಂದರ್ಭದಲ್ಲಿ ಈಗ ಹೆಣವನ್ನು 5 ಅಡಿ 6 ಅಡಿ ಹೂಳೋದು ನಾವು ನೋಡಿದ್ದೀವಿ. ಆದರೆ ಏನಾದರೂ ಲ್ಯಾಂಡ್ ಸ್ಲೈಡ್ ಆದಾಗ ಆ ಅಸ್ಥಿಪಂಜರ ಕೆಳಗಡೆ ಹೋಗಿರಬಹುದು. ಈ ಹಿಂದೆಯೂ ಕೂಡ ಗುಡ್ಡ ಕುಸಿತ, ಮಣ್ಣು ಕುಸಿತ ಅನ್ನೋದು ಈ ಕರಾವಳಿ ಭಾಗದಲ್ಲಿ ಸರ್ವೇ ಸಾಮಾನ್ಯವಾಗಿರುತ್ತೆ. ಈ ಮಣ್ಣಿನ ಮಾದರಿ ಇದೆಯಲ್ಲ, ಇದು ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಬೇರೆ ಭಾಗಗಳಿಗೆ ಹೋಲಿಕೆ ಮಾಡಿದಂತಹ ಸಂದರ್ಭದಲ್ಲಿ. ಆ ಕಾರಣಕ್ಕೋಸ್ಕರ ಅಸ್ಥಿಪಂಜರದ ಮೂಳೆಗಳು ಒಳಗಡೆ ಏನಾದರೂ ಸಿಕ್ಕಾಕೊಂಡಿರಬಹುದು ಅನ್ನೋ ಆತನ ಕಲ್ಪನೆಯೂ ಇರಬಹುದು. ಆ ಕಾರಣಕ್ಕೋಸ್ಕರ ಸ್ವಲ್ಪ ಆಳ ತುಂಬಾ ದೊಡ್ಡದಿರಲಿ ಅಂತ ಆತ ನಿರೀಕ್ಷೆ ಮಾಡ್ತಾ ಇರಬಹುದು. ಆತನ ನಿರೀಕ್ಷೆ ಇದೆಯಲ್ಲ, ಅದನ್ನು ಹುಸಿಗೊಳಿಸದೆ ಎಸ್ಐಟಿ ಅಧಿಕಾರಿಗಳು ಕೂಡ ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. 18 ಅಡಿ ಆಳ ಅಗೆಯೋದಕ್ಕೂ ಕೂಡ ಅವರು ಮುಂದಾಗಿದ್ದಾರೆ. ಅಧಿಕಾರಿಗಳ ಉಪಸ್ಥಿತಿ ಇದೆ. ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಸಂಗತಿ ಏನಪ್ಪಾ ಅಂದ್ರೆ, ಎಲ್ಲವನ್ನೂ ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಯಾವುದೇ ಜಾಗವನ್ನ ಆತ ತೋರಿಸಿದ್ರು ಕೂಡ ಅಲ್ಲಿ ಒಂದು ಕಡೆ JCB ಇಂದ ಅಗೆಯುವಂತಹ ಕೆಲಸ ಆದರೆ ಮತ್ತೊಂದು ಕಡೆ ಅದನ್ನ ದಾಖಲೆ ರೂಪದಲ್ಲಿ ಸಂಗ್ರಹಿಸುವಂತಹ ಕೆಲಸವೂ ಕೂಡ ಎಸ್ಐಟಿ ಅಧಿಕಾರಿಗಳಿಂದ ಆಗ್ತಾ ಇದೆ. ಅಗೆಯುವಂತಹ ಪ್ರತಿ ಕ್ಷಣದ ವಿಡಿಯೋ ರೆಕಾರ್ಡ್ ಆಗ್ತಿದೆ. ಒಂದು ವೇಳೆ ಅಸ್ಥಿ ಪಂಜರ ಸಿಕ್ಕರೆ ಅದಕ್ಕೆ ಸಾಕ್ಷ್ಯ ಸಿಗುತ್ತೆ. ನೀವೇನೋ ಸುಳ್ಳು ಹೇಳ್ತಾ ಇದ್ದೀರಿ, ಅಲ್ಲಿ ಸಿಗದೇ ಇದ್ರೂ ಸಿಕ್ಕಿದೆ ಅಂತ ಹೇಳಿ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಿದ್ದೀರಿ ಅಂತ ಯಾರೂ ಕೂಡ ಬೊಟ್ಟು ಮಾಡಿ ತೋರಿಸುವ ಹಾಗೆ ಎಸ್ಐಟಿ ಅಧಿಕಾರಿಗಳು ಇಲ್ಲಿ ಮಾಡ್ಕೊಳ್ತಾ ಇಲ್ಲ. ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನು ಸಂಗ್ರಹಿಸಿ ಅದನ್ನ ರಾಜ್ಯದ ಜನತೆಯ ಮುಂದಿಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಫೋಟೋಗ್ರಫಿ ಕೂಡ ಆಗ್ತಾ ಇದೆ. ಈ ಎಲ್ಲ ಕಾರ್ಯಾಚರಣೆ ಮುಗಿದ ಮೇಲೆ ಆತನಿಗೆ ಇನ್ಯಾವ ಪಾಯಿಂಟ್ಗಳು ಕೂಡ ಸಿಗದೆ ಸಾಕು, ಇಲ್ಲಿಗೆ ಕಾರ್ಯಾಚರಣೆಯನ್ನ ನಿಲ್ಲಿಸೋಣ ಅಂತ ಹೇಳಿದಾಗ ನಮಗೆ ಒಂದು ಸ್ಪಷ್ಟ ಚಿತ್ರಣ ಮೊದಲ ದಿನದಿಂದ ಈವರೆಗೆ ಏನೇನಾಯಿತು ಅನ್ನೋದು ಗೊತ್ತಾಗಬೇಕು ಅಂದರೆ ಎಸ್ಐಟಿ ಅಧಿಕಾರಿಗಳು ಒಂದು ಸುದ್ದಿಗೋಷ್ಠಿ ಮಾಡಬೇಕು ಅಥವಾ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಬೇಕು. ಈ ಮುಖೇನವಾಗಿ ನಮಗೆ ಈ ಕಂಪ್ಲೀಟ್ ಕಾರ್ಯಾಚರಣೆಯ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ. ಅಲ್ಲಿಯವರೆಗೂ ಕೂಡ ಇದೊಂದು ಕುತೂಹಲ ಇದ್ದೇ ಇರುತ್ತೆ. ಈ ಹಿಂದೆ ಕಣ್ಣಿಗೆ ಕಂಡ ಹಾಗೆ ನಮಗೆ ಸಿಕ್ಕಿರೋದು ಅವರು ಬಕೆಟ್ನಲ್ಲಿ ಅಸ್ಥಿಪಂಜರವನ್ನು ತಗೊಂಡೋಗಿದ್ದು, ಉಪ್ಪಿನ ಮೂಟೆಯನ್ನು ತಗೊಂಡೋಗಿದ್ದು, ಇದೆಲ್ಲವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದೆಲ್ಲವನ್ನ ಕೂಡ ಗಮನಿಸಿದಂತಹ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ನಾವು ಕಂಡಂತಹ ಒಂದಷ್ಟು ಸಾಕ್ಷಿಗಳು ಅದು. ಮೂಳೆ ಸಿಕ್ಕಿದೆ, ಹಾಗೆಯೇ ಅಸ್ಥಿಪಂಜರ ಸಂಪೂರ್ಣವಾಗಿ 11A ಪಾಯಿಂಟ್ನಲ್ಲಿ ಸಿಕ್ಕಿದೆ ಅನ್ನೋದು. ಅದರ ಹೊರತಾಗಿ ID ಕಾರ್ಡ್ ಸಿಕ್ಕಿತ್ತು, ಪಾನ್ ಕಾರ್ಡ್ ಸಿಕ್ಕಿತ್ತು, ಡೆಬಿಟ್ ಕಾರ್ಡ್ ಸಿಕ್ಕಿತ್ತು. ಅದು ಯಾರದ್ದು ಅನ್ನೋದು ಕೂಡ ಗೊತ್ತಾಯಿತು. ಅದೆಲ್ಲವನ್ನ ಪಕ್ಕಕ್ಕಿಟ್ಟು ಮಾತನಾಡೋದಾದರೆ 6 ಮತ್ತು 11A ಅನ್ನು ಹೊರತುಪಡಿಸಿ ಯಾವ ಪಾಯಿಂಟ್ನಲ್ಲಿ ಏನೂ ಕೂಡ ಸಿಕ್ಕಿಲ್ಲ. 13ನೇ ಪಾಯಿಂಟ್ನ ಮೇಲೆ ಎಲ್ಲರ ಕಣ್ಣಿತ್ತು.
13ನೇ ಪಾಯಿಂಟ್ನಲ್ಲಿ ಏನಾದರೂ ಸಿಗಬಹುದು, ದೂರುದಾರ ಮಾಡಿದಂತಹ ಆರೋಪಕ್ಕೆ ಪುಷ್ಟಿನೂ ಸಿಗಬಹುದು ಅಂತ ಹೇಳಿ. ಅದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುತ್ತೆ. ಅದೇ ಕಾರಣಕ್ಕೋಸ್ಕರ GPR ಅನ್ನು ಬಳಸಿ ಅಲ್ಲಿ ಒಂದಷ್ಟು ಗುರುತನ್ನು ಪತ್ತೆ ಹಚ್ಚುವಂತಹ ಕೆಲಸ ಆಯಿತು. GPR ಅಂದರೆ ಆಧುನಿಕ ತಂತ್ರಜ್ಞಾನ. ಅದು ಅಗೆಯದೆ ಮಣ್ಣಿನ ಒಳಗಡೆ ಅದು ಎಷ್ಟೇ ಅಡಿ ಆಳ ಇದ್ರೂ ಕೂಡ ಅದರೊಳಗಡೆ ಅಸ್ಥಿಪಂಜರ ಇದೆಯಾ, ಬೇರೆ ಏನಾದರೂ ಮೆಟಲ್ ವಸ್ತುಗಳಿದೆಯಾ, ಅದನ್ನು ಪತ್ತೆ ಹಚ್ಚುವಂತಹ ಕೆಲಸವನ್ನು ಮಾಡುತ್ತೆ. ಇಮೇಜ್ ಮೂಲಕ ಅದು ಸಂದೇಶವನ್ನು ರವಾನಿಸುತ್ತೆ. ಅದರ ಆಧಾರದ ಮೇರೆಗೆ ಅದು ಪಾಯಿಂಟ್ ಮಾಡಿದಂತಹ ಜಾಗದಲ್ಲಿ ಅಗೆಯುವಂತಹ ಕೆಲಸ ಆಗುತ್ತೆ. ಆ ಜಾಗದಲ್ಲಿ ಏನಾದರೂ ವಸ್ತುಗಳು ಇದ್ರೆ, ಅಸ್ಥಿಪಂಜರ ಇದ್ರೆ ಅದನ್ನ ತೆಗೆಯೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ GPR ಅನ್ನು ಬಳಸ್ತಾರೆ. ಇಲ್ಲೂ ಕೂಡ ಅದೇ ಒಂದು GPR ಮೊರೆ ಹೋಗಿ SIT ಅಧಿಕಾರಿಗಳು ಇವತ್ತು ಕಾರ್ಯಾಚರಣೆಯನ್ನ ಮಾಡಿದ್ರು. ಈ ಮಾನವನನ್ನ ಬಳಕೆ ಮಾಡಿಕೊಂಡು ಅಥವಾ ಅರ್ತ್ ಮೂವರ್ಸ್ ಇರಬಹುದು, ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಅನ್ನ ಬಳಕೆ ಮಾಡಿಕೊಂಡು ಉಳಿದಂತಹ ಪಾಯಿಂಟ್ಗಳಲ್ಲಿ ಶೋಧ ಮಾಡಿದಾಗ ಅದು ಅವನಿಗೆ ಅಂದರೆ ದೂರುದಾರನಿಗೆ ಮತ್ತು ವಕೀಲರಿಗೆ ತೃಪ್ತಿ ತರದೇ ಇರಬಹುದು. ಆ ಕಾರಣಕ್ಕೋಸ್ಕರ GPR ಮೊರೆ ಹೋಗೋಣ ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ಇವತ್ತು GPR ಬಳಕೆ ಮಾಡಿಕೊಳ್ಳುವ ಲೆವೆಲ್ಗೆ ಈ ಪ್ರಕರಣವನ್ನು ವಕೀಲರು ತಂದಿದ್ದು. GPR ಬಳಸಿ ಎಲ್ಲ ಸರ್ವೆ ಸ್ಕ್ಯಾನ್ ಮಾಡಾದ್ಮೇಲೆ ಈಗ ಗುಂಡಿ ಅಗೆಯುವಂತಹ ಕಾರ್ಯ ಶುರುವಾಗಿದೆ. ಕಳೆದ ಕೆಲ ಗಂಟೆಗಳಿಂದಲೂ ಕೂಡ ಗುಂಡಿ ಅಗೆಯುವಂತಹ ಕಾರ್ಯ ನಡೀತಾ ಇದೆ. ಸಾಕಷ್ಟು ಮಣ್ಣು ಅಗ್ದಿದ್ದಾರೆ. 18 ಅಡಿ ಆಳ ಅಗಿರಿ ಅಂತ ಹೇಳಿದ್ದಾರೆ. ಹೌದು, ನಡೀತಾ ಇದೆ. ಇದುವರೆಗೂ ಕೂಡ ಏನೂ ಪತ್ತೆಯಾಗಿಲ್ಲ. ಸರ್ವೆ ಸಾಮಾನ್ಯವಾಗಿ 5 ಅಡಿ 6 ಅಡಿ ಹೆಣ ಉಳೋದು ನಾವು ಗಮನಿಸಿರುವುದು. ಆದರೆ ಇಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲೇ ಗುಂಡಿಯನ್ನು ಅಗಿರಿ ಅಂತ ಹೇಳ್ತಾ ಇರೋದ್ರಿಂದ ಈತ ಹೇಳಿರೋದು ಅಸಹಜ ಸಾವಿನಿಂದ ಮೃತಪಟ್ಟಂತಹ ವ್ಯಕ್ತಿಗಳ ಮೃತದೇಹಗಳನ್ನು ನಾನು ಹೂತಿದ್ದೀನಿ ಅಂತ ಹೇಳಿರೋದ್ರಿಂದ 5 ಅಡಿಗಿಂತ ಹೆಚ್ಚಿನ ಆಳವನ್ನು ತೆಗೆದು ಹೂತಿರುವಂತಹ ಸಾಧ್ಯತೆಯೂ ಕೂಡ ಇರಬಹುದು. ಆ ಕಾರಣಕ್ಕೋಸ್ಕರ ಆತ ಡಿಮಾಂಡ್ ಮಾಡ್ತಿರಬಹುದು. 13ನೇ ಪಾಯಿಂಟ್ನಲ್ಲಿದ್ದಂತಹ ಶೋಧ ಕಾರ್ಯಾಚರಣೆ ಇದೆಯಲ್ಲ, ಇದ್ರ ಬಗ್ಗೆ ವಿಡಿಯೋ ರೆಕಾರ್ಡ್ ಅನ್ನು ಮಾಡಿಕೊಳ್ಳಲಾಗ್ತಿದೆ. ಎಷ್ಟು ಆಳ ಹೋಗಿದೆ ಅಂತ ದಾಖಲು ಮಾಡ್ತಿದ್ದಾರೆ SIT ಅಧಿಕಾರಿಗಳು. ಹಿಟಾಚಿ 2 ಹಿಟಾಚಿಗಳಿಂದ ಈ ಕಾರ್ಯಾಚರಣೆ ಶುರುವಾಗಿದೆ. ಮಿನಿ ಅರ್ತ್ ಮೂವರ್ ಮತ್ತು ಹಿಟಾಚಿಯಿಂದಲೂ ಶೋಧ. ಮಾಸ್ಕ್ ಮ್ಯಾನ್ ಎಲ್ಲಿ ತೋರಿಸ್ತಾನೋ ಅಲ್ಲಿ ಶೋಧ ಕಾರ್ಯಾಚರಣೆಯನ್ನ SIT ಅಧಿಕಾರಿಗಳು ನಡೆಸುತ್ತಿದ್ದಾರೆ. ಆ ಶೋಧ ಕಾರ್ಯಾಚರಣೆಯ ಕಂಪ್ಲೀಟ್ ಚಿತ್ರೀಕರಣವನ್ನ ಕೂಡ SIT ಅಧಿಕಾರಿಗಳು ಮಾಡಿಕೊಳ್ತಿದ್ದಾರೆ. ಮುಂದೊಂದು ದಿನ SIT ಅಧಿಕಾರಿಗಳ ಕಡೆಗೆ ಯಾರು ಕೂಡ ಬೊಟ್ಟು ಮಾಡಿ ತೋರಿಸುವಂತಿಲ್ಲ. ಅವರ ತನಿಖೆಯಲ್ಲಿ, ಅವರ ಶೋಧ ಕಾರ್ಯಾಚರಣೆಯಲ್ಲಿ ಲೋಪ ಆಗಿದೆ ಅಂತ ಹೇಳಿ ಯಾರೂ ಕೂಡ ಕುಹಕವಾಡುವಂತಿಲ್ಲ. ಆ ಕಾರಣಕ್ಕೋಸ್ಕರ SIT ಅಧಿಕಾರಿಗಳು ಎಲ್ಲ ದಾಖಲೆಗಳನ್ನು ಇಟ್ಕೊಳ್ತಿದ್ದಾರೆ. ಅಂದರೆ ವಿಡಿಯೋ ಚಿತ್ರೀಕರಣದ ದಾಖಲೆ SIT ಅಧಿಕಾರಿಗಳ ಮುಂದಿರುತ್ತೆ. ಏನೇ ಪ್ರಶ್ನೆಯನ್ನು ಮಾಡಿದರೂ ಕೂಡ ಅದಕ್ಕೆ ಉತ್ತರ ಕೊಡೋದಕ್ಕೆ SIT ಅಧಿಕಾರಿಗಳು ಕೂಡ ಸಿದ್ಧರಿರ್ತಾರೆ. ಅದು ಅವರ ಕಾರ್ಯಾಚರಣೆಯ ಒಂದು ಭಾಗ ಕೂಡ ಹೌದು. ಅದೇ ಕಾರಣಕ್ಕೋಸ್ಕರ ವಿಡಿಯೋಗ್ರಫಿ ಆಗ್ತಿದೆ, ಫೋಟೋ ತೆಗೆದುಕೊಳ್ತಿದ್ದಾರೆ. ಆ ಹಿಟಾಚಿ ಅವರು ಏನೆಲ್ಲ ಬಳಸ್ತಿದ್ದಾರೋ ಎಕ್ವಿಪ್ಮೆಂಟ್ಸ್, ಅದು ಅಗೆಯುವಂತಹ ಪಾಯಿಂಟ್ ಇದೆಯಲ್ಲ, ಆ ಪಾಯಿಂಟ್ನ ಎಷ್ಟು ಅಡಿ ಆಳಕ್ಕೆ ಅದು ಹೋಗ್ತಾ ಇದೆ, ಎಷ್ಟು ಅಡಿ ಆಳ ನಾವು ಅಗ್ದಿದ್ದೀವಿ ಅನ್ನೋದನ್ನು ತೋರಿಸೋದಕ್ಕೂ ಕೂಡ ಅವರು ಸಾಕ್ಷ್ಯವನ್ನ ಇಟ್ಕೊಳ್ತಾ ಇದ್ದಾರೆ. ದಾಖಲೆ ರೂಪದಲ್ಲೇ ಅದೆಲ್ಲವನ್ನ ಕೂಡ ಅವರು ಕಲೆಕ್ಟ್ ಮಾಡ್ತಿದ್ದಾರೆ. ಮಳೆ ಬರ್ತಿದೆ, ಮಳೆಯ ನಡುವೆಯೂ ಕೂಡ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಮಳೆ ಬಂದರೆ ಏನಾಗುತ್ತೆ ಅಂದರೆ ಮಣ್ಣು ಸ್ಲೈಡ್ ಆಗ್ತಾ ಇರುತ್ತೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಈಗ ಜೋರಾಗಿ ಮಳೆ ಬಂದರೆ ಈಗ ಅಗ್ದಿರುವಂತಹ ಮಣ್ಣಿದೆಯಲ್ಲ, ಅದು ಕೂಡ ಸ್ವಲ್ಪಗೆ ಆ ಗುಂಡಿ ತೆಗೆದಿದ್ದಾರಲ್ಲ, ಆ ಗುಂಡಿ ಒಳಗಡೆ ಹೋಗುವ ಸಾಧ್ಯತೆಯೂ ಕೂಡ ಇರುತ್ತೆ.